ಹತ್ತತ್ರ ವರ್ಷಕ್ಕೆ ಏನಿಲ್ಲ ದಿನ ಏನಿಲ್ಲ ಅಂದ್ರೆ 1-2 ಕ್ವಿಂಟಲ್ ತನ ಜನ ರುಬ್ಬಿಸ್ತಾರೆ ಸರ್ ಸೀಸನ್ ಆಗಿ. ಅವರು 1 ವರ್ಷ ಅದನ್ನ ಹೊಲಕ್ಕೆ ಮನೆಗೆ ಎಲ್ಲದಕ್ಕೂ ಬಳಸ್ತಾರೆ ಸರ್. ಸರ್ ಇದು ನಮ್ಮ ಕೊಟ್ಟೂರು ಭಾಗದಿಂದ ಅಲ್ಲ ಸರ್, ಕೊಟ್ಟೂರು ತಾಲೂಕು, ಆಮೇಲೆ ನಮ್ಮ ಬಳ್ಳಾರಿ ಇದು ವಿಜಯನಗರ ಡಿಸ್ಟಿಕ್ಕು, ಬಳ್ಳಾರಿ ಡಿಸ್ಟಿಕ್ಕು, ನಮ್ಮ ಕರ್ನಾಟಕ ಬಿಟ್ಟು ಆಂಧ್ರ, ತಮಿಳುನಾಡು, ಕೇರಳ, ಗೋವಾದವರೆಗೂ ಹೋಗುತ್ತೆ ಸರ್. ಆಮೇಲೆ ನನಗೆ ಕೆಲವು ಇವರು ಲಿಂಕ್ ಇದ್ದಾರೆ ಸರ್ ಬೆಂಗಳೂರಿಂದ, ಅಲ್ಲಿಂದ ವಿದೇಶಕ್ಕೂ ಹೋಗುತ್ತೆ ಸರ್. ವರ್ಷದ ಟ್ರಾನ್ಸಾಕ್ಷನ್ ಎಷ್ಟಿದೆ ನಿಮ್ದು? ನಮ್ದು ಹತ್ತತ್ರ ಏನಿಲ್ಲ ಅಂದ್ರೆ 1-3-4 ಕ್ವಿಂಟಲ್ ಹುಣಸೆ ಹಣ್ಣೆ ಹೋಗುತ್ತೆ. ಹುಣಸೆ ಹಣ್ಣೆ ಹೋಗುತ್ತೆ. 3 ಕ್ವಿಂಟಲ್ ಅಂತ ಕಡಿಮೆ ಅಂದ್ರೆ 3 ಕ್ವಿಂಟಲ್ ಆಗುತ್ತೆ. ಆಮೇಲೆ ಹುಣಸಿಕಾಯಿ ಹತ್ತತ್ರ 1-2.5 ಕ್ವಿಂಟಲ್ ಹೋಗುತ್ತೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಕೊಟ್ಟೂರಿನ ದೇವಸ್ಥಾನದ ಆವರಣದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂದರೆ, ನೀವು ನೋಡಿರ್ತೀರಿ ಈ ಆವರಣದಲ್ಲಿ ಬಂದರೆ ಸುಮಾರು ಅಂಗಡಿಗಳು ನಿಮಗೆ ಸಿಗುತ್ತೆ. ಇಲ್ಲಿ ಹುಣಸೆ ಚಟ್ನಿ ಮಾಡೋರು ಮತ್ತು ಕೆಂಪು ಚಟ್ನಿ ಮಾಡೋರು ತುಂಬ ಜನ ಸಿಗ್ತಾರೆ. ಬಟ್ ನಾನೀಗ ಪರಿಚಯ ಮಾಡಿಸ್ತಕ್ಕಂಥ ವ್ಯಕ್ತಿ ಮೊದಲು ಇದನ್ನು ಶುರು ಮಾಡಿದವರು ಇವರೇ. ಹಾಗಾಗಿ ಆ ಮೂಲನ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕೆಂಪಳ್ಳಿ ಗುರುಸಿದ್ನಗೌಡ ಅಂತ ಸರ್. ಕೆಂಪಳ್ಳಿ ಗುರುಸಿದ್ನಗೌಡ ಅಂತ. ಕೆಂಪಳ್ಳಿ ನಿಮ್ಮ ಮನೆ ಮಂಟನದ ಹೆಸರು ಸರ್. ಮಂಟನದ ಹೆಸರು. ಮೂಲ ಯಾವ್ರು ನಿಮ್ದು? ನಮ್ದು ಇಲ್ಲಿ ಊರು ಹುಟ್ಟಿದಾಗ್ಲಿದ್ದಾನೆ ನಮ್ದೇ ಸರ್. ಇದೇ ಊರಲ್ಲಿ ಸರ್. ಹಾಗೆ ಇದು ಜರ್ನಿ ಶುರು ಆಯ್ತು, ಯಾಕಂದ್ರೆ ಮೂಲ ನೀವು ಅಂತ ಗೊತ್ತಾಯ್ತು ಸರ್. ಇಲ್ಲಿ ಏನ್ ಮಾಡ್ತಾ ಇದ್ದೆ ಸರ್, ಮೊದಲು ತೆಂಗಿನಕಾಯಿ ಅದೆಲ್ಲ ವ್ಯಾಪಾರ ಮಾಡ್ತಾ ಇದ್ದೆ. ಇಲ್ಲಿ ಮದುವೆ ಫಂಕ್ಷನ್ಗಳು ಅವೆಲ್ಲ ನಡೀತಾ ಇದ್ವು. ಆ ಸಂದರ್ಭದಲ್ಲಿ ಏನಾಯ್ತು, ಈ ಗ್ರೈಂಡರ್ನ ಹಾಕ್ಬಿಟ್ರೆ ಜನರಿಗೆ ಚಟ್ನಿ ಅವೆಲ್ಲ ರುಬ್ಕೊಡಕ್ ಬರುತ್ತೆ ಅಂತ ಚಾಲು ಮಾಡಿದ್ವಿ ಸರ್. ಆಮೇಲೆ ಹುಣಸಿಕಾಯಿ ಹಿಂಡಿ ಚಾಲು ಮಾಡಿ ಸರ್. ಆ ಹುಣಸಿಕಾಯಿ ಹಿಂಡಿದು ಜನರು ಬಂದು ಇಲ್ಲೆಲ್ಲ ರುಬ್ಬಿಸ್ತಾರೆ ಸರ್. ಹತ್ತತ್ರ ವರ್ಷಕ್ಕೆ ಏನಿಲ್ಲ ದಿನ ಏನಿಲ್ಲ ಅಂದ್ರೆ 1-2 ಕ್ವಿಂಟಲ್ ತನ ಜನ ರುಬ್ಬಿಸ್ತಾರೆ ಸರ್ ಸೀಸನ್ ಆಗಿ. ಅವರು 1 ವರ್ಷ ಅದನ್ನ ಹೊಲಕ್ಕೆ ಮನೆಗೆ ಎಲ್ಲದಕ್ಕೂ ಬಳಸ್ತಾರೆ ಸರ್. ಇದನ್ನು ಮಾಡ್ತಾ ನಾನೇನಾಯ್ತು, ಒಂದ್ಸರಿ ಹಿಂಗೆ ಇಟ್ಟಾಗ ಯಾರೋ ಕೇಳಿದ್ರು, ಏನ್ರಿ ನೀವು ಇದನ್ನು ಮಾರಾಟ ಮಾಡ್ತೀರಾ ಅಂತ. ನಾನೇನೋ ಮಾರಾಟ ಚಾಲು ಮಾಡಿರಲಿಲ್ಲ ಸರ್. ಅವಾಗ ಹ್ಞೂ ಸರ್ ಅಂತ ಒಂದು ಕೊಡ್ಕೊಂತ ಹೋದಾಗ ಈಗ ನಂದು ದಿನಕ್ಕೆ 25-30 kg 1/4 kg ಲೆವೆಲಿಂದ ಖರ್ಚಾಗತ್ತೆ ಸರ್. ಹುಣಸೆ ಹಣ್ಣಿನ ಚಟ್ನಿ ಸರ್. ಚಟ್ನಿ. ಆಮೇಲೆ ಹುಣಸಿಕಾಯ್ದು ಬರುತ್ತೆ ಸರ್. ಅದು ಹುಣಸಿ ಮರದಲ್ಲಿ ಹುಣಸಿಕಾಯಿ ಇರ್ತದಲ್ಲ, ಅವಾಗ ಇದ್ದಾಗ ಸ್ಟೋರೇಜ್ ಮಾಡಿರ್ತೀವಿ ಸರ್. ಅದನ್ನು ಬೇಕಾದಾಗ ಹಾಕಿ ಮತ್ತೆ ನಾವು ಮಾಡ್ತಿರ್ತೀವಿ ಸರ್. ಅದು ಹತ್ತತ್ರ ಅದನ್ನು ಜನ ಭಾಳ ಲೈಕ್ ಆಯ್ತು ಸರ್. ಈಗ ಯಾವುದೋ ಒಂದು ಏರಿಯಾದಲ್ಲಿ ಯಾವುದೋ ಒಂದು ಉತ್ಪನ್ನ ಫೇಮಸ್ ಆಗಬೇಕಾದ್ರೆ ರಾ ಮಟೀರಿಯಲ್ ಅಲ್ಲಿ ಸಿಗ್ತಾ ಇರುತ್ತೆ. ಇಲ್ಲಿ ಸುತ್ತಮುತ್ತ ಹುಣಸೆ ಮರ ಬೆಳೆ ಜಾಸ್ತಿನ ಸರ್ ಇದೆ ಸರ್. ಇಲ್ಲಿ ಬಹುತೇಕವಾಗಿ ಹೇಳಕ್ಕಂದ್ರೆ ನಮ್ದು ಈಗ ಕೊಟ್ಟೂರು ತಾಲೂಕು ಸರ್. ಕೊಟ್ಟೂರು ತಾಲೂಕು, ಆಮೇಲೆ ಕೂಡ್ಲಿಗಿ ತಾಲೂಕು, ಇಲ್ಲಿ ಸುತ್ತ ಸೊಂಡೂರು, ಇಲ್ಲಿ ಜಗಳೂರು, ಚಿತ್ರದುರ್ಗ, ಇಲ್ಲೆಲ್ಲ ಹುಣಸೆ ಮರ ಬಹಳ ಸರ್ ಸಿಗುತ್ತೆ ಸರ್. ಸಾಕಷ್ಟು ಸಿಗುತ್ತೆ. ಯಾವ ಸೀಸನ್ ಅಲ್ಲಿ ಸಿಗುತ್ತೆ ಸರ್? ಇದು ಡಿಸೆಂಬರ್ನಲ್ಲಿ ಕಾಯಿ ಸಿಗುತ್ತೆ ಸರ್. ಜನವರಿಲಿಂದ ಮಾರ್ಚ್ ತಿಂಗಳವರೆಗೆ ಹುಣಸೆ ಹಣ್ಣು ಸಿಗುತ್ತೆ ಸರ್. ಅದನ್ನ ನಾವು ಫ್ರಿಜ್ನಲ್ಲಿ ಹಾಕಿದ್ರೆ ಹಣ್ಣನ್ನ 1 ವರ್ಷ ಆದ್ರೂ ಅದು ಏನು ಡ್ಯಾಮೇಜ್ ಆಗೋದೇ ಇಲ್ಲ. ಯಾವ್ದ್ರಲ್ಲಿ ಹಾಕಿದ್ರೆ? ಫ್ರಿಜ್ನಲ್ಲಿ ಹಾಕ್ಬೋದು. ಫ್ರಿಜ್ಜಲ್ಲಿ ಹಾಕಿದ್ರೆ ಎಷ್ಟು ಹಂಗಾರೆ ನೀವು ಶೇಖರಣೆ ಮಾಡ್ತೀರಿ? ನಾನೀಗ 3 ಕ್ವಿಂಟಲ್ ಇಟ್ಟಿದ್ದೀನಿ. 3 ಕ್ವಿಂಟಲ್ ಇಟ್ಟಿದ್ದೀರಿ. ಈಗ ತುಂಬಾ ಅಂಗಡಿಗಳಿರೋದ್ರಿಂದ ಇದ್ರ ಸ್ಪಷ್ಟವಾದ ಒಂದು ಅಡ್ರೆಸ್ ಅನ್ನ ಹೇಳ್ಬೇಡ. ಈ ಬೀದಿಯಲ್ಲಿ ಬಂದ್ರೆ ನಿಮ್ದು ಎಲ್ಲಿ ಸಿಗುತ್ತೆ ಇದು? ಸರ್, ಕೊಟ್ರೇಶ್ವರ ದೇವಸ್ಥಾನದಿಂದ ಈಗ ಗಚ್ಚಿನ ಮಠದ ಕಾರ್ನರಿ ಬಂದ್ರೆ, ಇದು ನಾನು ಇದು ತಗಡೆ ಏನ್ ಹಾಕಿದ್ದಾರೆ, ಇದ್ರ ಡೆಡ್ ಅಂಡ್ ಲೆಫ್ಟ್ ಸರ್. ಇಲ್ಲಿದೆ ಸರ್ ಮಹಾಲಕ್ಷ್ಮಿ ಕಿರಾಣಿ ಅಂಗಡಿ ಅಂತ ಸರ್. ಮಹಾಲಕ್ಷ್ಮಿ ಕಿರಾಣಿ ಅಂಗಡಿನೂ ಅಂತ ಐತೆ, ಹುಣಸೆ ಹಣ್ಣಿನ ಚಟ್ನಿ ಅಂತಾನು ಐತೆ. ನೀವು ಇನ್ನೊಂದು ಹೇಳಿದ್ರಿ, ಕೆಂಪು ಚಟ್ನಿ ಬಗ್ಗೆ ಹೇಳ್ತಾ ಇದ್ರಿ. ಅದು ಹೇಗೆ ಸರ್? ಅದೇನಿಲ್ಲ, ನಾವು ಬ್ಯಾಡಗಿ ಮೆಣಸಿಗೆ ಬರುತ್ತೆ ಸರ್. ನೀವು ನಿಮ್ಮ ಕಡೆಗೆಲ್ಲ ದಾಲ್ ರೆಡ್ ಚಿಲ್ಲಿ ಅಂತ ಬರುತ್ತಲ್ಲ, ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು. ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವನ್ನೆಲ್ಲ ಇದ್ರ ಎಣ್ಣೆಲಿ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದು ಮಾಡ್ತೀವಿ ಸರ್. ಅದನ್ನ ರೊಟ್ಟಿಗೆ, ದೋಸೆಗೆ, ಚಪಾತಿಗೆ, ಆಲ್ ಇನ್ ಒನ್ ಇದನ್ನು ಸ್ವೀಟ್ ಬಿಟ್ಟು ಎಲ್ಲ ಊಟಕ್ಕೂ ಬಳಸಬಹುದು. ಅದು ಕೂಡ ನೀವು? ಹೌದು, ಮಾಡ್ತೀವಿ. ನಿಂಬೆ ಹಣ್ಣಿನ ಚಟ್ನಿ ಬರುತ್ತೆ ಸರ್. ಹೌದಾ? ಅದು ಸ್ವೀಟ್ ಲೆಮನ್ ಸರ್. ಅದು ಸ್ವೀಟ್. ಹ್ಞೂ ಸರ್. ಅದು ಹತ್ತತ್ರ ಏನಿಲ್ಲ ಅಂದ್ರೆ ಅದು ಭಾಳ ಹೈಲೈಟ್ಸ್ ಆಗಿತ್ತು ಸರ್. ಅದು ಈಗ ಹೈಲೈಟ್ಸ್ ಇದೆ ಸರ್. ಅದನ್ನ ನಮಗೆ ಸೀಸನಲ್ ನಿಂಬೆ ಹಣ್ಣು ತೊಗೊತೀವಿ ಸರ್. ತಗೊಂಡು 6 ತಿಂಗಳು ಕೆಳಗೆ ಹಾಕ್ತೀವಿ ಸರ್. ಅದು ಹಾಕಿದ ಮೇಲೆ ಅದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹಾಕಿ ಅದನ್ನು ಮಾಡ್ತೀವಿ ಸರ್. ಅದನ್ನು ಫೇಮಸ್ ಇದೆ ಸರ್. ಓಕೆ. ಈ ಹುಣಸಿಕಾಯಿ ಚಟ್ನಿ ಕಂಡು ಹಿಡಿದದ್ದು ಯಾರು ಸರ್ ಇದನ್ನ?
ಸರ್ ಇದು ನನಗೆ ಗೊತ್ತಿದ್ದಂಗೆ ಮೊದಲು ಮೂಲತಃ ಈ ಭಾಗದಲ್ಲಿ ಇದೆ. ಅದು ನನ್ನ ತಾಯಿಯಿಂದ ನಾನು ಕಲ್ತಿದ್ದೀನಿ. ನಮ್ಮ ತಾಯಿ ಹೆಸರು ಶಿವಗಂಗಮ್ಮ ಅಂತ. ಅವ್ರು ಏನು ಮಾಡ್ತಿದ್ರು ಸರ್, ನಾವು ಚಿಕ್ಕರಿದ್ದಾಗ ದೊಡ್ಡದು ಒಂದು ಗುಂಡಿ ತಾತದ್ರು ಅಡೆಗ ಕಾಡು ಹರಿ ಅಂತಿದ್ದೀವ ಸರ್, ಅದ್ರ ಮೇಲೆ ಇಟ್ಟು ಅದನ್ನ ಹರಿತಿದ್ರು ಸರ್. ಆವಾಗ ಏನ್ ಮಾಡ್ತಿದ್ರು, ನಾವು ಸಣ್ಣ ಹುಡ್ರ ಸರ್, ಅಲ್ಲಿ ಹೋದಾಗ ಅದು ನೋಡಿದ್ದ ತಾಯಿಯಿಂದ ಕಲ್ತಿರ ಸರ್. ಹಿಂಗೆ ರುಬ್ತಾ ಇದ್ದಾಗ ನಾವು ರುಬ್ತೀವಿ, ನಾವು ಮಾಡ್ತೀವಿ ಅಂತ ಹೋಗಿ ಅದನ್ನ ಕೈಲಿ ಮುಟ್ಟಿ ಟೇಸ್ಟ್ ಮಾಡ್ತಾ ನೋಡ್ತಿದ್ವಿ ಅವ್ರು ಏನು ಆಗ್ತಿದ್ರು ಅಂತ. ಅವ್ರ ಕೊನೆ ದಿನಗಳಿಗೆಲ್ಲ ನೋಡ್ಕೊಂಡು ಕಲ್ತಿದ್ದೆ ನಾವು ಮಾಡ್ರ ಸರ್. ನೀವು ಈಗ ಮುಂದುವರಿಸಿದಿರಿ ಮನೆ ನಿಮ್ದು? ಸರ್ ಸ್ವಂತ ಮನೆ ಸರ್, ಇದು ಪಿತ್ರಾರ್ಜಿತ ಸರ್. ಪಿತ್ರಾರ್ಜಿತ. ಓಕೆ, ನೀವೇನು ಓದಿದ್ದೀರಿ ಸರ್? BA B.Ed ಆಗಿದೆ ಸರ್. BA B.Ed. ಮತ್ತೆ ಏನಾರ ಕೆಲಸ? ಸರ್ ಉದ್ಯೋಗ ಹರಿಸಿದ್ದೆ ಸರ್. ನನ್ನ ತಂದೆಯವರು ಮನೆಯಲ್ಲಿ ಅವರಲ್ಲೇ ವಯೋವೃದ್ಧರಾಗಿದ್ರು. ಅವ್ರ ಕೈಲಿ ಇದನ್ನೆಲ್ಲ ನೋಡ್ಕೊಳ್ಳೋದು ಸ್ವಲ್ಪ ಮನೆಯನ್ನು ಮೇಂಟೈನ್ ಮಾಡೋದು ಕಷ್ಟ ಆಗಿತ್ತು. ಅವ್ರ ತರುವಾಯ ನಾನು ಅವ್ರದ್ದು ತೆಂಗಿನಕಾಯಿ, ವಿಭೂತಿ, ಆಮೇಲೆ ಬಾಳೆಹಣ್ಣು ಎಲ್ಲ ಮಾಡ್ತಿದ್ರು. ಅದೇ ದಂಧೆ ಶುರು ಮಾಡಿದೆ. ನೆಕ್ಸ್ಟ್ ಮಾಡ್ತಾ ಒಂದು ಬೀಡಿ ಶಾಪ್ ಅಂತ ಚಾಲು ಮಾಡಿ ಸರ್. ಆಮೇಲೆ ಈ ಗ್ರೈಂಡ್ರ್ ತಗೊಂಡು ಇದು ದಂಧೆಗೆ ನಿಂತ್ಕೊಂಡಿದ್ದೀನಿ. ಬನ್ನಿ. ಓಕೆ. ಎಲ್ಲ ಮನೆಯವರೇ ಮಾಡ್ತೀರಿ ನೀವು? ಎಲ್ಲ ಮನೆಯವರ ಸರ್. ನಮ್ಮ ತಂಗಿ ನಾವೇ ಮಾಡ ಸರ್. ಹೌದಾ? ಇದರಿಂದ ಫುಲ್ ಕ್ವಾಲಿಟಿ ಇರ್ತದೆ ಸರ್. ಈ ಗುಂಟೂರಾಗಲಿ ಇನ್ನೊಂದು ಖಾರದ ಮೆಣಸಿಗೆ ಹಾಕಿದ್ರೆ ಅಂತ ಟೇಸ್ಟ್ ಬರುತ್ತೆ ಸರ್. ಇದನ್ನು ಹಾಕ್ತಾ ಇದ್ದೀವಿ ಸರ್. ಇದಾದಮೇಲೆ ಸರ್ ಇದು ಅರ್ಶಿನ ಸರ್. ನೆನ್ಸ್ಕೋಬೇಕನ್ರಿ? ನೆನ್ಸ್ಕೋಬೇಕು ಸರ್, ರಾತ್ರಿ ನೆನೆ ಇಡ್ಬೇಕು ಸರ್ ಇದನ್ನು. ಸರ್ ಇದು ಜವಾರಿ ಬೆಳ್ಳುಳ್ಳಿ ಸರ್. ಬೆಳ್ಳುಳ್ಳಿ. ಹಾಂ. ಸರ್ ಇದು ಒರಿಜಿನಲ್ ಜೀರಿಗೆ ಸರ್. ಇದ್ರಾಗ ಎಣ್ಣೆ ತೆಗೆದಿರ್ತಾರೆ ಸರ್, ಅದಲ್ಲ ಸರ್, ಇದು ಒಳ್ಳೆಯ ಸರ್. ಇದು ಹೆಂಗೆ ಗೊತ್ತಾಗತ್ರಿ ಇದು? ಸರ್ ಗೊತ್ತಾಗುತ್ತೆ ಸರ್, ನಮ್ಗೆ ಅಲ್ಲಿ ಹಿಂಗಂತ ತಿಕ್ಕಿ ತೊಗೊಂಡು ತಿನ್ನಕ್ಕಾರೆ ಗೊತ್ತಾಗುತ್ತೆ ಸರ್. ಇದನ್ನೊಂದು ಏನ್ ಮಾಡ್ತಾರೆ ಸರ್, ಇದನ್ನ ನೀರಾಗೆ ಕುದಿಸಿ ಇದ್ರ ಆಯಿಲ್ ತಕೊಂಡ್ಬಿಡ್ತಾರೆ ಸರ್. ಅಂತದ್ ಕೊಡ್ತಾರೆ ಸರ್, ಕಡಿಮೆ ರೇಟಿಗೆ ಕೊಡ್ತಾರೆ ಸರ್. ನಮಗೆಲ್ಲ ಸರ್ ಇದು 450 ರೂಪಾಯಿ ಕಿಲೋ ಸರ್. ಅದು ಇನ್ನೊಂದು ಸಿಗುತ್ತೆ ಸರ್, ಅದು 275 200ಕ್ಕೆ ಸಿಗುತ್ತೆ ಸರ್. ಇದು ನೆನೆಸಿಟ್ಟ ಮೆಂತಿನ ಕಾಳು ರಾತ್ರಿ ನೆನೆ ಇಟ್ಟಿರ್ತೀವಿ ಸರ್. ಇವು ಮೆಜರ್ಮೆಂಟ್ ಏನಾರು ಬೇಕಿತ್ತೇನು ಸರ್? ಮೆಜರ್ಮೆಂಟ್ ಬೇಕಿದ್ರೆ ಹೇಳ್ರಿ, ಹೇಳ್ತೀನಿ ಸರ್. ಸರ್ ಇದು ಬ್ಯಾಡಿಗೆ ಮೆಣಸಿನಕಾಯಿ 1 kg ಹುಂಚೆಹಣ್ಣಿಗೆ 3/4 kg ಸರ್. ಇದು ಒಂದು 100 ಗ್ರಾಮು ಅರಿಶಿನ ಸರ್, ಒಂದು 100 ಗ್ರಾಮ್ ಜೀರಿಗೆ ಸರ್, ಒಂದು 250 ಗ್ರಾಮು ಬೆಳ್ಳುಳ್ಳಿ ಸರ್, ಒಂದು 100 ಗ್ರಾಮು ಮೆಂತ್ಯಕಾಳು ಸರ್, 2 ಸೂಡು ಹಸಿ ಇರ್ತಕ್ಕಂಥ ಕೊತ್ತಂಬರಿ ಸರ್. ಇದು ಜವಾರಿ ಕರಿಬೇವು ಸರ್. 1 ಇಡಿ, ಇದಕ್ಕೆ 1 kg 1 ಇಡಿ ಬೇಕು ಸರ್. ದಿಮ್ನಾಗ ಹಿಂಗೊಂದು ಮುಷ್ಟಿ ಬೇಕು ಸರ್. ಅಷ್ಟಿದೆ ಸರ್. ಇದು ಇಷ್ಟ ಆಯ್ತು. ಇದು ಫಿಲ್ಟರ್ ವಾಟರ್ ಸರ್. ಇದು ಪ್ಯೂರ್ ಗಾಣದ ಬೆಲ್ಲ ಸರ್. ಹಾಕ ಹಂಗೆ ಎಲ್ಲ ನುಣ್ಣಗೆ ಮಾಡ್ಕೊಂಡ್ಮೇಲೆ ಈ ಕೆಲಸ. ಹೌದು ಸರ್, ಅದು ಮಾಡ್ಕೊಂಡ್ರೆ ಕೆಲಸ ಫಾಸ್ಟ್ ಆಗುತ್ತೆ ಸರ್. ಇದು ಸ್ವಲ್ಪ ನೀರು ತಗೊಂಡು
ನೀರು ಸ್ವಲ್ಪ ಇದನ್ನು ಗ್ರೈಂಡರ್ ಮಾಡ್ಬೇಕು ಸರ್. ರುಬ್ಬಿದ ಮಸಾಲ ಸರ್, ಇದೊಂದು ಕೆ ಜಿ ಇರುತ್ತೆ ಉಪ್ಪು. ಇದು ಸ್ವಲ್ಪ ಉಳಿಸ್ತೀನಿ ಸರ್, ಇಷ್ಟು ಉಳಿಸಿರ್ತಾರೆ ಸರ್. ಆಮೇಲೆ ನೋಡ್ರಿ ರುಚಿ ನೋಡಿ ಹಾಕ್ತೀವಿ. ಇದು ಕೈಲಿದ್ದ ಈ ಥರ ಮಾಡಿದರೆ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕಲಿತಾವೆ ಸರ್. ಸರಿ, ನಾವು ಹಾಕಿ ಕುಂತ್ರೆ ಆಗಲ್ಲ ಸರ್. ಇದರಲ್ಲಿ ಬೀಜ ಅದಾವೆ ಸರ್, ತೋರಿಸ್ತೀನಿ. ಈ ಥರ ಬೀಜ ಅದಾವೆ ಸರ್. ಇದೆಲ್ಲ ಬೀಜ ಸಣ್ಣ ಆದ್ಮೇಲೆ ಹುಣಸೆ ಹಣ್ಣು ಹಾಕ್ಬೇಕು ಸರ್. ಹುಣಸೆ ಬೀಜ ಅಂದ್ರೆ ಅಲ್ಲ ಸರ್, ಅದು ಮೆಣಸಿನಕಾಯಿನ ಬೀಜ ಸರ್. ಏನೋ ಹುಣಸೆ ಹಣ್ಣು ಹಾಕಿಲ್ಲ ಸರ್ ನಾವು. ಸ್ವಲ್ಪ ಹೈಲೈಟ್ಸ್ ಮಾಡಿಸ್ಕೊಂಡು ನೋಡಿ ಸರ್. ಇದಕ್ಕೆ ಒಂದು ಮೆಣಸಿನ ಬೀಜ ಇಲ್ಲ, ಎಲ್ಲ ಸಣ್ಣ ಆಗಿದೆ ಸರ್. ಈಗ ಹುಣಸೆ ಹಣ್ಣು ಹಾಕೊಂಡು ಹುಣಸೆ ಹಣ್ಣು ತಮ್ಮ ಹಾಕ್ಲಾ ಬಾ. ಹುಣಸೆ ಹಣ್ಣು ರಾತ್ರಿನೇ ನೆನ್ಸ್ಕೋಬೇಕು? ಇಲ್ಲ ಸರ್, ಹುಣಸೆ ಹಣ್ಣು ಹುಣಸಿಕಾಯಿ ಹಾಕೋಕ್ಕಿಂತ 10 ನಿಮಿಷ ಕೆಳಗೆ ಹಾಕ್ಬೇಕು. ಆಮೇಲೆ ಅದನ್ನ ನೆನೆ ಬಿಟ್ಟು ಅಂಗಡಂಗಿಲ್ಲ ಸರ್, ತೊಳೆದು ತೆಗೆದು ಬಿಡಕ್ಕೆ ಸರ್. ಅದನ್ನ ನೀರಿನಲ್ಲಿ ಇರಂಗಿಲ್ಲ ಸರ್, ಹಿಂಗಿರ್ಬೇಕು ಸರ್. ರಾತ್ರಿ ಇಟ್ಟರೆ ಕೆಟ್ಟೋಗುತ್ತೆ ಸರ್. ಓಕೆ, ಸಾಕಾ? ಮಸ್ತ್ ಇದೆ ಸರ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾಗರಾಜ್ ಅಂತ, ಮರಬನ್ ನಾಗರಾಜ್. ಓಕೆ, ನೀವು ಈ ಏರಿಯಾದ ಕೌನ್ಸಿಲರ್? ಕೌನ್ಸಿಲರ್. ಹೌದಾ? ಹೇಗೆ ಸರ್ ಜನಸೇವೆ ಮಾಡೋ ಭಾಗ್ಯ? ಎಲ್ಲ ಕೊಟ್ರೇಸಿಂದೆ ಹೇಳಿ. ಹೌದಾ? ಓ ಸೂಪರ್, ಹಂಗಾರೆ ಒಳ್ಳೆ ಕೆಲಸ ಮಾಡಿದ್ದೀರಿ. ಕೆಲಸ ಮಾಡಿದ್ರೆ ಜನ ಯಾರು ಹೋಗ್ತಾರೆ ಸರ್? ಕೆಲಸ ಮಾಡಿದ್ರೆ ಒಬ್ಬತ್ತು ಬಂದಿದ್ದೈತೆ, ಮನೆಗಳ ನಂಬಿಸಕ್ಕಾಗಲ್ಲ. ಇಡೀ ನಮ್ಮ ವಾರ್ಡ್ ತುಂಬ ಜನ ನಮ್ಮನ್ನು ಒಪ್ಪಿ ಇದು ಮಾಡ್ತಾರೆ ಅಂದಾಗ ಅವ್ರೇ ನಾವು ದೇಹ ನೋಡಿ ಯಾವಾಗಲೂ. ಓಕೆ, ಹೆಂಗೆ ರಾಜಕೀಯಕ್ಕೆ ಬಂದ್ರಿ? ಕೇಕ ಅದು ಅವರು ಓನ್ ಇಂಟೆಂಟ್ ಸರ್. ಅದು ಅವ್ರಿಗೆ ಇಲ್ಲಿ ಏನಾದರೂ ಒಂದು ಸೇವೆ ಮಾಡೋಕ್ಕಂತ ಮನೆ ಹೆಚ್ಚಿಂದ ಬರಬೇಕು, ದುಡ್ಡು ಮಾಡೋಕ್ಕಂತ ಬರಬಾರ್ದು. ದುಡ್ಡು ಹೆಂಗಾದ್ರೂ ಬರ್ತಾನ, ಕೊಟ್ಟರೆ ಹೆಂಗಾದ್ರೂ ಕೊಡ್ತಾನ. ದುಡ್ಡು ಅಂತ ಬಂದಾಗ ಹೆಂಗಿದ್ರು ಕೊಡ್ತಾನೆ ಕೊಟ್ಟರೆ. ಈಗ ನಮ್ಮ ಮಾವಾರ್ದು ಬಂದು ಹುಣಸಿಕಾಯಿ ಚಟ್ನಿ ಈಗ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಅವರು ಖ್ಯಾತಿ ಪಡೆದರು. ಬೆಂಗಳೂರವರು ಅವರೆಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಇವು ಇಷ್ಟು ಕೆ ಜಿ ಚಟ್ನಿ ಬೇಕು, ಇಷ್ಟು ಕೆ ಜಿ ಹಸಿಮೆಣಸಿಕಾಯಿ ಚಟ್ನಿ ಬೇಕು, ಇದು ಒಣಕಾಯಿ ಚಟ್ನಿ ಬೇಕಂತ ಕೇಳ್ತಾರೆ. ಇವರು ಕೂಡ ಸಾಧನೆ ಮಾಡ್ದಂಗಲ್ಲ. ಹೌದೌದು, ನಾವು ಅದಕ್ಕೆ ಓಡಾಡಿ ಬಂದಿದ್ದೀವಿ ಅಲ್ಲಿಂದ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಾಗರಾಜ್ ಅಂತ ಹೇಳಿ. ನಾಗರಾಜ್ ಅವರು. ಹೇಳಿ ಸರ್. ಚಟ್ನಿ ಫೇಮಸ್, ಭಾಳ ಚೆನ್ನಾಗಿರುತ್ತೆ ಸರ್. ಇಲ್ಲೇ ಎಲ್ಲ ಇದು ಮಾಡೋದು. ಇಲ್ಲೆಲ್ಲ ಸುತ್ತಮುತ್ತಲೆಲ್ಲರೂ ಇಲ್ಲೇ ಹಾಕ್ಸ್ಕೊಂಡು ಹೋಗ್ತಾರೆ. ಅಲ್ಲಿ ಯಾರು ಭಕ್ತರು ಬಂದ್ರು ಇಲ್ಲೇ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ, ಚೆನ್ನಾಗಿ ಹಾಕಿ ಕೊಡ್ತಾರೆ. ಓಕೆ, ಹೌದು ಸರ್. ಏನೋ ಕೊಡ್ತೀನಿ ಅಂದ್ರೆ ಇವ್ರಿಗೆ ಏನು ಹುಣಸಿಕಾಯಿನ? ಇಲ್ಲ, ಹುಣಸಿನ ಚಟ್ನಿ ಯಾರಾದ್ರು ಬಂದ್ರೆ ಇಲ್ಲಿ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಅಲ್ಲಿ ನಮ್ಮ ದೇವಸ್ಥಾನದ ಬರ್ತಾರಲ್ಲ, ದೇವಸ್ಥಾನಕ್ಕೆ ಭಕ್ತರು ಬರ್ತಾರ, ಭಕ್ತರು ಇಲ್ಲಿ ಕಳಿಸ್ತೀವಿ. ಓ, ನೇರವಾಗಿ ಇಲ್ಲಿಗೆ? ಅಂದ್ರೆ ಚೆನ್ನಾಗಿ ಮಾಡ್ತಾರಲ್ಲ, ಹಂಗಾಗಿ. ಏನು ಮೂಲ ಅಂತಲ್ಲ ಇವ್ರದ್ದು? ಮೂಲವಾಗಿ ಅವ್ರು ಮಾಡ್ಕೊಂತ ಬಂದಾರೆ. ಇವರು ಮಠದ ಒಂದು ಆಯ್ಗಾರರು, ಫಿರಂಗಿ ಗೌಡ್ರು ಅಂತಂದೇಳಿ ಇದು ಮಾಡ್ತಾರೆ. ಓಕೆ, ಇವ್ರ ಅಪ್ಪರ್ ಕಾಲದಿಂದ? ಅಪ್ಪರ್ ಕಾಲದಿಂದ. ಬಟ್ ನನಗೆ ಇವ್ರ ಕತೆ ಎಲ್ಲ ಕೇಳಿದ ಮೇಲೆ ಚಟ್ನಿ ಕತೆ ಕೇಳೋಣ ಅಂತ ಮಾಡಿದೆ. ಇವ್ರ ಫ್ಯಾಮಿಲಿ ಕತೆ ಕೇಳಿ ಅದ್ಭುತ ಇನ್ಸ್ಪೈರ್ ಕತೆ ಸರ್ ಅದು. ಹೌದು ಸರ್, ಹೌದು. ತಂಗಿಗೋಸ್ಕರ ಅಣ್ಣಂಗೋಸ್ಕರ ತಂಗಿಯಂದಿರು, ಅಕ್ಕಂದಿರು ಅವ್ರು ಹಂಗೆ ಬಂದಿದ್ರು ಸರ್ ಯಾವಾಗಲೂ. ಅವರು ಒಟ್ಟು ಅವರ ಅಣ್ಣ ತಮ್ಮ ತಂಗಿಗೋಸ್ಕರನೇ ಅವ್ರ ಜೀವನನೇ ಮುಡುಪಿಟ್ಟಿದ್ದಾರೆ. ಹೌದು ಸರ್, ತಂಗಿಗೋಸ್ಕರನೇ ಅವ್ರ ಜೀವನನೇ ಮುಡುಪಿಟ್ಟು ಅವ್ರು ಇದನ್ನ ಮಾಡಿಸ್ಕೊಂಡು ಹೋಗಿರೋದು. ಎಲ್ಲೋ ಕತೆಗಳಲ್ಲಿ, ಸಿನಿಮಾಗಳಲ್ಲಿ ನೋಡ್ತೀವಿ ನಾವು. ಹೌದು ಸರ್. ಅಲ್ಲ? ಹೌದು ಸರ್. ಓಕೆ.
ಸೊ ಹೀಗೆ ಅಮ್ಮನಿಂದ ಕಲ್ತಿದ್ದು ಶುರು ಮಾಡಿದ್ರಿ. ಆಮೇಲೆ ಈಗ ಸುಮಾರು ಬ್ರಾಂಚ್ಗಳು ಇಲ್ಲಿ ದಾರಿ ಉದ್ದಕ್ಕೂ ನಮಗೆ ಕಾಣಿಸ್ತಾ ಇದೆ. ಹೇಗೆ ಅವು ಎಲ್ಲ ಕಾಪಿ ಮಾಡಿದ್ದ ಸರ್? ಒಬ್ರು ನೋಡಿ ಒಬ್ರು ಮಾಡ್ತಾ ಇದ್ದಾರೆ. ಒಬ್ರು ನೋಡಿ ಒಬ್ರು ಮಾಡ್ತಾರೆ. ಓಕೆ, ಹಾ. ಹಾಗಾಗಿ ಅವ್ರ ಬಿಸ್ನೆಸ್ ಅವ್ರಿಗೆ ಆಗತ್ತೆ ಸರ್. ಓಕೆ. ಈಗ ಇದು ಎಲ್ಲೆಲ್ಲಿ ಸೇಲ್ ಆಗುತ್ತೆ ಸರ್? ಇದು ನಮ್ಮ ಕೊಟ್ಟೂರು ಭಾಗದಿಂದ ಅಲ್ಲ ಸರ್, ಕೊಟ್ಟೂರು ತಾಲೂಕು, ಆಮೇಲೆ ನಮ್ಮ ಬಳ್ಳಾರಿ ಇದು ವಿಜಯನಗರ ಡಿಸ್ಟಿಕ್ಕು, ಬಳ್ಳಾರಿ ಡಿಸ್ಟಿಕ್ಕು, ನಮ್ಮ ಕರ್ನಾಟಕ ಬಿಟ್ಟು ಆಂಧ್ರ, ತಮಿಳುನಾಡು, ಕೇರಳ, ಗೋವಾದವರೆಗೂ ಹೋಗುತ್ತೆ ಸರ್. ಆಮೇಲೆ ನನಗೆ ಕೆಲವು ಇವರು ಲಿಂಕ್ ಇದ್ದಾರೆ ಸರ್ ಬೆಂಗಳೂರಿಂದ, ಅಲ್ಲಿಂದ ವಿದೇಶಕ್ಕೂ ಹೋಗುತ್ತೆ ಸರ್. ಅಲ್ಲಿ ಹೋಗ್ತಾರೆ ಸರ್. ಓಕೆ, ಅದ್ಭುತ. ಈಗ ಅವರಿಗೆಲ್ಲ ಕೊರಿಯರಿಗೆ ಕಳಿಸಿರ್ತೀನಿ ಸರ್. ಹಿಂಗೆ ಕೊರಿಯರ್ ಸ್ಲಿಪ್ಗಳು ಭಾಳ ಇದಾವೆ ಸರ್. ಹಿಂಗೆ ಕಳಿಸ್ತಾ ಇರ್ತೀವಿ ಸರ್, ಕೊರಿಯರ್ ಕಳಿಸ್ತೀನಿ ಸರ್ ಕೆಲವರಿಗೆ. ಓಕೆ, ಯಾವ ದೇಶಕ್ಕೆ ಹೋಗಿದೆ ಸರ್? ಇಲ್ಲಿದ್ದ ನನಗೆ ಅಮೆರಿಕದಲ್ಲಿ ಚಾರ್ಲಸ್ಟೋನ್ಗೆ ಹೋಗಿದೆ ಸರ್, ನೆದರ್ಲ್ಯಾಂಡ್ಗೆ ಹೋಗಿದೆ ಸರ್. ಅವರು ನಾನು ಕಳಿಸ್ತಾ ಇಲ್ಲ ಸರ್, ಬೆಂಗಳೂರಿಂದ ಹೋಗುತ್ತೆ. ಮತ್ತೆ ನಾನು ಡೈರೆಕ್ಟ್ ಕಳಿಸಿಲ್ಲ, ನಾನು ಬೆಂಗಳೂರವರೆಗೆ ಅಷ್ಟೇ ರೀಚ್ ಮಾಡ್ತೀನಿ ಸರ್. ಏನು ಸರ್? ಈಗ ಆಯ್ತು, ಈ ಮೂಲಕ ನೋಡ್ತಾ ಇರ್ತಕ್ಕಂಥವ್ರಿಗೆ ವಿದೇಶದವರು ನೋಡ್ತಾ ಇರ್ತಾರೆ, ಮತ್ತೆ ಅವ್ರಿಗೆ ಹೇಗೆ ಕಳಿಸ್ತೀರಿ ಈಗ? ಸರ್, ವಿದೇಶಕ್ಕೆ ನಾನು ಡೈರೆಕ್ಟ್ ಕಳ್ಸಕ್ಕಾಗಲ್ಲ. ಅಕಸ್ಮಾತ್ ನನಗೆ ಬೆಂಗಳೂರಿನಿಂದ ಯಾರ ಕಮ್ಯುನಿಕೇಶನ್ ಸಿಕ್ಕರೆ ಅದರಿಂದ ಕಳಿಸ್ಕೊಡ್ತೀನಿ ಸರ್. ಇಲ್ಲಿಂದ ಬೆಂಗಳೂರಿಗೆ ಕಳ್ಸೋ ಜವಾಬ್ದಾರಿ ನಂದು. ಅಂದ್ರೆ ಈಗ ಯಾರಿಗಾರ ನಾವು ತಗೊಂಡು ಹೋಗ್ತೀವಿ ಅಂದ್ರೆ ಇಲ್ಲಿಂದ ಇಲ್ಲ, ಅಕಸ್ಮಾತ್ ಅವರು ಬೆಂಗಳೂರಿಗೆ ಬಸ್ ಇದೆ ಸರ್, ಸಾಕಷ್ಟು ಬಸ್ ಇದೆ. ಅವರು ಬಸ್ನಿಂದ ತಗೋತಾರಂದ್ರೆ ನಾನು ಪಾರ್ಸಲ್ ಬಾಕ್ಸ್ ಮಾಡಿ ಕೊಡ್ತೀನಿ ಸರ್. ಅದನ್ನ ಅಲ್ಲಿ ಅವರಿಗೆ ಕರೆಕ್ಟಾಗಿ ಸೇಫ್ಟಿಲಿಂದ ಮುಟ್ಟಿ ಅದು ಯಾವುದೇ ಡ್ಯಾಮೇಜ್ ಆಗದಂಗೆ ನಾನು ರೆಡಿ ಮಾಡಿ ಕೊಡ್ತೀನಿ ಸರ್. ಅವ್ರು ಅಲ್ಲಿ ತಗೊಂಡ್ರೆ ಕಾಸ್ಟ್ ಕಡಿಮೆ ಆಗುತ್ತೆ ಸರ್. ಇಲ್ಲ ಕೊರಿಯರ್ ಕಳ್ಸಿದ್ರೆ ಕೊರಿಯರ್ ಕಳ್ಸಿಕೊಡ್ತೀನಿ. ಓಕೆ. ಈಗ ಏನ್ ರೇಟ್ ಇದು? ಎಷ್ಟು ಸರ್? ಪರ್ ಕಿಲೋ 300 rupees. ಯಾವುದು? ಹುಣಸೆ ಹಣ್ಣಿಂದ ಸರ್. ಆಮೇಲೆ ಹುಣಸಿಕಾಯ್ದು ಅಷ್ಟೇ ಸರ್. ಮೆಣಸಿಕಾಯ್ದು ಏನೈತಲ್ಲ ಸರ್, ಬ್ಯಾಡಿಗೆ ಮೆಣಸಿಕಾಯಿ, ಅದು 450 ರೂಪಾಯಿ ಬೀಳುತ್ತೆ ಸರ್ ಕೆಜಿ. ಒಂದು ಕೆಜಿ. ಇದಕ್ಕೆ ಎಷ್ಟು ದಿವಸ ತಡೆಯುತ್ತಿದ್ದು ಸರ್? ಒಂದು ಹುಣಸೆ ಹಣ್ಣಿನ ಚಟ್ನಿ ನಾವು ಇದನ್ನ ಕಲರ್ ಬಗ್ಗೆ ಹೇಳ್ತೀವಿ ಸರ್. ಅದು ಏನಂದ್ರೆ ನಾವು ಇವತ್ತು ಹಾಕಿದೀವಿ, ಇವತ್ತು ಹಾಕಿದ ಕಲರು ಒಂದು ವರ್ಷದವರೆಗೆ ಯಾವುದೇ ಕಲರ್ ಡ್ಯಾಮೇಜ್ ಆಗಲ್ಲ, ರುಚಿಯಲ್ಲಿ ವ್ಯತ್ಯಾಸ ಆಗಲ್ಲ, ಯಾಸ್ ಇಟ್ ಈಸ್ ಇರುತ್ತೆ ಸರ್. ಆಫ್ಟರ್ 1 year ನಮ್ಮ ಮನೆಯಲ್ಲಿ ಹುಣಸೆ ಹಣ್ಣು ಸ್ವಲ್ಪ ಕಲರ್ ಹೆಂಗೆ ಶೇಡ್ ಆಗುತ್ತಾ, ಲೈಟಾಗಿ ಶೇಡ್ ಆಗುತ್ತೆ. 2 year ವರೆಗೆ ಏನಾಗಲ್ಲ ಸರ್. ಇಲ್ಲಿವರೆಗೆ ನಾನು ಹಾಕಿರೋವಲ್ಲ ಯಾವ ಕಡಿಮೆ ಡೇಸ್ಗಳೇ ಇಲ್ಲ ಸರ್. ಅಂದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೇಕಾ? ಏನಿಲ್ಲ ಸರ್, ನ್ಯಾಚುರಲ್ ಪ್ಲೇಸ್ ಸರ್. ನ್ಯಾಚುರಲ್ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕೆ? ಫ್ರಿಜ್ನಲ್ಲಿ ಇಡ್ಲೇಬಾರ್ದು ಸರ್. ಫ್ರಿಜ್ನಲ್ಲಿ ಯಾಕೆ ಇಡಬಾರ್ದು ಅಂದ್ರೆ, ನಾವು ಫ್ರಿಜ್ನಲ್ಲಿ ಇಟ್ಟಿರ್ತೀವಿ ಸರ್, ಅದು ಕರೆಂಟ್ ಹೋಗ್ತೈತಿ. ಸ್ವಲ್ಪ ಅಲ್ಲಿರೋ ಐಸ್ ನೀರಾಗುತ್ತಲ್ಲ, ಇವ್ರ ಕ್ಯಾಪ್ ಲೂಸ್ ಇತ್ತಂತ ಕಡೆ ಸರ್, ಅದ್ರೊಳಗೆ ನೀರಿನಂಶ ಹೋದ್ರೆ ಡ್ಯಾಮೇಜ್ ಆಗುತ್ತೆ. ಹೌದಾ? ಆಮೇಲೆ ಇದು ಕರೆಂಟ್ ಸರ್. ಇದು ಹೆಂಗ್ ಉತ್ಪಾದನೆ ಆಗತ್ತಂಗೆ ಸರ್. ಇದು ಉತ್ಪಾದನೆ ಮಾಡ್ಬೇಕಾದಾಗ ನೀರು ಬೇಕು ಸರ್. ಉತ್ಪಾದನೆ ಮಾಡಿಂದ ಕೈ ಹಸಿ ಇದ್ದದ್ದು ಮುಟ್ಟಂಗಿಲ್ಲ ಸರ್. ಕಾಟನ್ ಹಾಕಿ ಒರ್ಸ್ಕೊಂಡು ಸ್ಪೂನ್ ಆಗಲಿ ಅದನ್ನು ತಗೋಬೇಕು ಸರ್. ಅಷ್ಟು ಸೂಕ್ಷ್ಮ? ಹೌದು ಸರ್, ಹೌದು. ನೀವು ಮಾಡೋದು ಹಂಗೆ ಮಾಡ್ಬೇಕಾದಾಗ ನೀರೆಲ್ಲ ಬಳಸ್ತೀವಿ ಸರ್. ನೀರು ಎಲ್ಲದು ಬಳಸ್ತೀವಿ, ಅದಾದ್ಮೇಲೆ ನೀರು ಮುಟ್ಟಲ್ಲ ಸರ್. ಆಮೇಲೆ ಇದಕ್ಕೆ ಒಗ್ಗರಣೆ ಇರಲ್ಲ ಸರ್. ಎಣ್ಣೆ ಗಿಣ್ಣೆ ಹಾಕಿ ಒಗ್ಗರಣೆ ಮಾಡಂಗಿಲ್ಲ ಸರ್. ಇದು ನ್ಯಾಚುರಲ್ ಐಟಮ್ನಾಗ ಸರ್. ವರ್ಷದ ಟ್ರಾನ್ಸಾಕ್ಷನ್ ಎಷ್ಟಿದೆ ನಿಮ್ದು? ನಮ್ದು ಹತ್ತತ್ರ ಏನಿಲ್ಲ ಅಂದ್ರೆ ಒಂದು 3-4 ಕ್ವಿಂಟಲ್ ಹುಣಸೆ ಹಣ್ಣೆ ಹೋಗುತ್ತೆ. ಹುಣಸೆ ಹಣ್ಣೆ ಹೋಗುತ್ತೆ? 3 ಕ್ವಿಂಟಲ್ ಅಂತ ಕಡಿಮೆ ಅಂದ್ರೆ 3 ಕ್ವಿಂಟಲ್ ಆಗುತ್ತೆ. ಆಮೇಲೆ ಹುಣಸಿಕಾಯಿ ಹತ್ತತ್ರ ಒಂದು 2.5 ಕ್ವಿಂಟಲ್ ಹೋಗುತ್ತೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿದ್ರೆ 1 ಕೆಜಿಗೆ 4 ಕೆಜಿ ಆಗುತ್ತೆ. ಈಗ ನಾನು 3 ಕ್ವಿಂಟಲ್ಗೆ 1200 ಕೆಜಿ ಅಂತ ಆಗುತ್ತೆ. 1000 ಕೆಜಿ ಮಾಡ್ತೀನಿ. 1000 ಕೆಜಿ ಇದು ಹಣ್ಣಿಂದು. ಕಾಯ್ದು ಒಂದು 500-600 ಕೆಜಿ ಆಗುತ್ತೆ. ಇಷ್ಟಂತ ರೆಗ್ಯುಲರ್ ಇದ್ದೇ ಇರುತ್ತೆ ಸರ್. ಹೌದಾ? ನಿಮ್ಮ ಮನೆಯಲ್ಲಿ ವಾಸ ಯಾರ್ಯಾರು? ಸರ್, ನನ್ನ ಮನೆಯಲ್ಲಿ ನನ್ನ ತಂಗಿಯರು ಇಬ್ಬರು ಇದ್ದಾರೆ. ಒಬ್ಬ ಅಕ್ಕ, ಒಬ್ಬ ತಂಗಿ ಸರ್. ಇನ್ನೊಬ್ಬ ಅಕ್ಕ ನಾವು ಕೊಟ್ಟಿದ್ದೇವೆ ಸರ್. ಅವರು ಮನೆಯವರು ಎಕ್ಸ್ಪರ್ಟ್ ಆದರು. ಅವರು ನಾನೇ ಇಲ್ಲೇ ಜೊತೆಗೆ ಇದ್ದೀವಿ ಸರ್. 4 ಮಂದಿ ನಾವು ಇಲ್ಲೇ ಇದ್ದೀವಿ ಸರ್. ಆಮೇಲೆ ನನಗೆ ಅಣ್ಣರು ಅವ್ರು ಇದ್ರು ತೀರ್ಕೊಂಡಾರ ಸರ್, ತಾಯಿ ಇಲ್ಲ. ಅಣ್ಣರು ಒಬ್ಬರಿದ್ದಾರೆ, ಅವ್ರು ರಿಟೈರ್ಡ್ SI ಸರ್. ಅವ್ರ ಮಿಸ್ಸಸ್ ಅವರು ಇಲ್ಲ ಪಕ್ಕಕ್ಕೆ ಇನ್ನೊಂದು ಮನೇಲಿ ಇದ್ದಾರೆ. ನಿಮ್ಮ ಮದುವೆ? ಇಲ್ಲ ಸರ್, ನನ್ನ ಮದುವೆ ಆಗಿಲ್ಲ ಸರ್. ಹೌದಾ? ಆಗಿಲ್ಲ ಸರ್. ತಂಗಿ ಅಂದ್ರೆ ನಿಮ್ಮ ಅವ್ರಿಗಾಗೆ ಆಗಲಿಲ್ಲ ಸರ್. ಅವ್ರು ಸ್ವಲ್ಪ ಇದಾಗ್ಬಿಡ್ತು, ಲೇಟ್ ಆಗಿಬಿಡ್ತು. ಹಂಗಾಗಿ ನಾನು ಅದನ್ನು ಮುಂದುವರಿಸ್ತಿಲ್ಲ ಸರ್. ಎಂತ ಅಣ್ಣರಿ ನೀವು? ಇಲ್ಲ ಸರ್, ತಂಗಿಗೋಸ್ಕರ ಇಲ್ಲ ಸರ್. ಹಂಗೆ ಅದನ್ನಂದ್ರೆ ಅವ್ರಿಗೆ ಮನಸ್ಸಿನ ನೋವು ಬರ್ತದೆ, ನಾವು ಯಾವ ಹೇಳಲ್ಲ ಸರ್. ನಾನೇ ಅವರೇ ನಾನು ನನ್ನ ಜೀವನದಲ್ಲಿ ಇದ್ದೀವಿ ಸರ್. ಹೌದಾ? ಭಾಳ ನನ್ನ ಪ್ರತಿ ಸಂಕಷ್ಟಕ್ಕೂ ನನ್ನ ತಂಗಿಯರ ಕಾರಣ, ನನ್ನ ತಂಗಿ ಅಕ್ಕರ ಕಾರಣ. ನನ್ನ ಪ್ರತಿ ಏಳಿಗೆಗೂ. ಏನಾಯ್ತು ತಂಗಿಗೆ ಏನಾಗಿದೆ ಸರ್ ಅಂದರೆ, ಅವ್ರಿಗೆ ಒಂದು ಸ್ವಲ್ಪ ಏನು ಆಸ್ಪತ್ರೆಗೆ ಹೋದ್ರೆ ಸರ್, ಅವರಿಗೆ ಸ್ವಲ್ಪ ಮಾನಸಿಕವಾಗಿ ಭಯ. ಆಸ್ಪತ್ರೆ ಅಂದರೆ ಭಯ ಸರ್. ಅಕ್ಕಿಗೆ
ಅವಾಗ ಅಲ್ಲಿ ಹೋದಾಗ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ತಗ ಹೋದಾಗ ಹಿಂಗೆ ಟೇಬಲ್ ತಗ ಹಿಂಗೆ ನಿಂತ್ಕೊಂಡಾಳ ಸರ್. ನಿಂತ್ಕೊಂಡಾಗ ಅಲ್ಲಿ ಗಾಬರಿ ಆಗ್ಯಾಳ, ಅಲ್ಲೇ ಕುಸ್ತ್ಕೊಂತಾಳ, ಅನ್ಕಾನ್ಸಿಯಸ್ಸು, ಬಾಡಿ ಫುಲ್ಲು ಸ್ಟಾಪ್ ಆಗಿಬಿಟ್ಟಿದೆ ಸರ್. ಅಲ್ಲಿದ್ದ ಆಕಿನ ಕರ್ಕೊಂಡೋಗಿ ಇಲ್ಲೊಂದು ಆಸ್ಪತ್ರೆ ಇದೆ ಸರ್, ಇಲ್ಲಿ ಹೈಟೆಕ್, ಅವ್ರ ಹತ್ರ ಹೋಗಿ ತೋರಿಸಿ ಸರ್. ಅವ್ರೇನಂದ್ರು ಇಲ್ಲಪ್ಪ ನೋ ಮೋರ್ ಅಂದರು. ಹಾಂ ಹೌದು ಸರ್. ಅದಾದಮೇಲೆ ಅವ್ರನ್ನ ದಾವಣಗೆರೆಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಏನೇನೋ ಅಂದ್ಕೊಂಡೆ ಸರ್. ಒಂದು ಪವಾಡ ನಡೆದಿದೆ, ಅದನ್ನು ಹೇಳಲೇಬೇಕು ಸರ್ ನಾನು. ಈ ಗುರು ಕೊಟ್ರೇಶನ್ ಸ್ಥಾನ ಐತಲ್ಲ ಸರ್, ಅಲ್ಲಿಗೆ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು ಕೊಟ್ರೆ, ಯಾಕಂದ್ರೆ ಅವ್ರ ದೇವಸ್ಥಾನದ ಇದು ಗೌಡ್ರಾಗಿದ್ದರಿಂದ ಹೇಳ್ತಿದ್ರು ಕೊಟ್ರೇಶ್ವರ ಭಾಳ ಶಕ್ತಿಶಾಲಿ, ಪವಾಡ ಮಾಡಿದ್ದಾನೆ ಆತ. ಸಾಕಷ್ಟು ಸತ್ತಿರ್ತಕ್ಕಂಥದ್ದು ಎಮ್ಮಿ ದನಗಳ ಜನರನ್ನ ಬದುಕ್ಸ್ಯಾನ, ನೀರ ಉಣಿದಾರನ ಅಂತ ಹೇಳ್ತಿದ್ರು. ಸರಿ ಅಂದೆ, ಸ್ನಾನ ಮಾಡಿ ಸರ್. ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಲಿಂಗನ ದೇವಸ್ಥಾನಕ್ಕೆ ಹೋಗಿ ಸರ್. ಅಲ್ಲಿ ಹೊರಗಡೆಗೆ ಒಂದು ವೀರಭದ್ರೇಶ್ವರ ಮೂರ್ತಿ ಇದೆ ಸರ್. ಅಲ್ಲಿ ಹೋಗಿ ನೋಡಪ್ಪ ನಮ್ಮ ತಂದೆಯರು ಅದೆಲ್ಲ ಹೇಳ್ತಾಯಿದ್ರು. ನಾನು ಇದನ್ನು ಪರೀಕ್ಷೆ ಮಾಡೋ ಕಾಲಕ್ಕೆ ಕೊಟ್ಟುಬಿಟ್ಟಿದ್ದೆ ಅಂತ ಒಂದು ವಿಭೂತಿ ಹಚ್ಕೊಂಡು ಸಾತಂದು ಕೊಟ್ರೇಶನ್ತಾಗ ಹೋಗಿ ಅದನ್ನೇ ಹೇಳಿ ಸರ್. ಅಲ್ಲಿನೂ ಒಂದು ವಿಭೂತಿ ಹಚ್ಕೊಂಡು ಮಕ್ಕಳಿಗೆ ಚೌಡಮ್ಮನ ದೇವಸ್ಥಾನ ಸರ್, ಅಲ್ಲಿ ಅದು ಕುಂಕುಮದಲ್ಲಿತ್ತು, ಅದನ್ನು ಹಿಂಗೆ ಹಚ್ಕೊಂಡು ಸರ್. ಹಚ್ಕೊಂಡು ಸೀದಾ ಮನೆಗೆ ಬಂದು ಸರ್. ನನ್ನ ತಂಗಿ ಹಣಿಗೆ ಮುಟ್ಟಿಸಿ ಸರ್. ಇದು ಯಾವುದೇ ಉತ್ಪ್ರೇಕ್ಷೆ ಇಲ್ಲ, ಯಾವುದೇ ಇಲ್ಲ, ದೇವ್ರ ಪವಾಡ ನಡೆದದ್ದೇ ಸತ್ಯ ಸರ್. ಹಿಂಗೆ ಹಣಿಗೆ ಹಿಂಗೆ ಹಚ್ಚಿ ಸಾಕಿ ಹಚ್ಚಿದಟ್ಟಿಗೆ ಆಕಿ ಮಿಸ್ಗಾಡಿಬಿಟ್ಲು ಸರ್. ಮಿಸ್ಗಾಡಿ ಬದಲ ಮಾತಾಡಿ ಸರ್. ಎಷ್ಟ ಮಾತಾಡಲಿ ನಮ್ಮ ಬ್ರದರ್ಗೆ ಹೇಳಿದೆ, ಅಣ್ಣ ಆಕೆ ಸ್ವಲ್ಪ ಚೇತರಿಸ್ತಾ ಇದ್ದಾಳೆ ಅಂತ. ಆಮೇಲೆ ಅದಕ್ಕಿಂತ ಮುಂಚೆ ದಾವಣಗೆರೆಗೆ ಏನಂದ್ರು ನೀವು ತಗೊಂಡೋಗಿದ್ರೆ ತೀರ್ಕೊಂತೈತೆ ಅಂತಿದ್ರು ಸರ್. ಅಲ್ಲಿ MRI ಸ್ಕ್ಯಾನ್ ಮಾಡಿಸಿದ್ದೆ. ಅಂಥದ್ದು ಈಗ ಇಷ್ಟು ಮಾಡಿದ್ಲಲ್ಲ, ಏನೋ ಪ್ರಯತ್ನ ಮಾಡಿದ್ರೆ ನನ್ನ ತಂಗಿ ನನಗೆ ಸಿಗ್ತಾವಲ್ಲ ಅನ್ನೋಂಥ ಭಾವನೆಯಿಂದ ಮುಂದೆ ಅದೇನೋ ಮಾಡ್ತಿದ್ದಂಗೆ ದಾವಣಗೆರೆ SS ಹಾಸ್ಪಿಟಲ್ ಇದೆ ಸರ್, ಅಲ್ಲಿಗೆ ಹೋದರೆ ನಿಮಗೆ ಅಲ್ಲಿ ಟ್ರೀಟ್ಮೆಂಟ್ ಐತಂದ್ರೆ ಸರ್. ಹೋದೆ ಸರ್. ಅಲ್ಲಿ ICUನಾಗೆ ಹತ್ತತ್ರ ಒಂದು ವಾರ ಇದ್ಲು ಸರ್. ಅಲ್ಲಿ ಇದ್ದಾಗ ಸುಮ್ಮನೆ ಹೋಗ್ತಿದ್ದು ಸರ್. ನನ್ನ ದೇವ್ರದ್ದು ಆರಾಧನೆ ಮಾಡ್ತಿದ್ದೆ, ಕಿವ್ಯಾಗ ಬರ್ತಿದ್ದು ಸರ್. ಅವ್ರು ಡಾಕ್ಟ್ರು ಭಾಳ ಬಿಡ್ತಿರ್ಲಿಲ್ಲ. ಆಮೇಲೆ ತಿರುಗಿ ದಿನಕ್ಕೆ ಹಂಗೆ ಸ್ವಲ್ಪ ಹಂಗೆ ಒಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ದೆ ಸರ್. ಆಮೇಲೆ ಅದಾದಮೇಲೆ ಜನರಲ್ ವಾರ್ಡಿಗೆ ಹಾಕಿದ್ರು ಸರ್. ಜನರಲ್ ವಾರ್ಡ್ನಲ್ಲಿ ಒಂದು ವಾರ ಇದ್ಲು. ಅಲ್ಲಿದ್ದ ಬಂದಿಂದ ಟ್ರೀಟ್ಮೆಂಟು ಮಾಡ್ತಾ 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 ನಾವು ಆಕಿನ್ನ ನಮ್ಮ ಈ ಅಕ್ಕ ಸರಿಕೆ ನಾವೆಲ್ಲ ಕಲ್ತು ಮಾಡ್ತಕ್ಕಂಥ ಇದ್ರಾಗ ಆಕೆ ಆ್ಯಕ್ಟಿವ್ ಆದ್ಲ ಸರ್. ಈಗ ಸ್ವಲ್ಪ ಹಿಂಗೆ ಅಡ್ಡಾಡ್ತಾರೆ ಸರ್. ಸ್ವಲ್ಪ ಪ್ರಾಬ್ಲಮ್ಸ್ ಕಷ್ಟ, ಅಡ್ಡಾಡೋದು ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ ಸರ್. ನೋಡುವ ಬರ್ರಿ ಬಸ್. ಓಕೆ. ಸಾಯ್ತ್ರಾ ಇರಲಿ ಎಬ್ಸ್ಲೇ ಹಾಂ ಹೇಳಿ.